ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ. ಜೊತೆಗೆ ಹೀಗೆ ಹೋದರೆ ಗುಂಡ್ಲುಪೇಟೆ ಹೈವೇಗೆ ಹೋಗುತ್ತೆ. ಇಲ್ಲಿಂದ ಗುಂಡ್ಲುಪೇಟೆ ಹೈವೇ ಒಂದು 6 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ ಈ ಜಾಗದಿಂದ. ಇವಾಗ ನಾನೇನಿದ್ದೀನಿ ಇಲ್ಲಿಂದ. ಸೊ ನೋಡಿ, ಇದು ಈ ಗ್ರಾಮದ ರೈತರ ಆಸ್ತಿ. ಇದು ಈಗ ಅಲ್ಲಿ ಬಾಳೆ ಏನು ಹಾಕ್ಕೊಂಡಿದ್ದಾರೆ ಈ ಒಂದು ರೋಡ್ ಅಪ್ರೋಚ್ಗೆ. ಅದರಿಂದ ಹಿಂದಕ್ಕೆ ಕೋಕೋನಟ್ಸು ಮತ್ತು ಅರಿಶಿನ, ಈರುಳ್ಳಿ ಈ ಥರದ್ದೆಲ್ಲ ಹಾಕಂತಾರೆ. ನೋಡಿ, ಇದೇ ಊರು. ನೋಡಿ, ಇದೇ ಹಳ್ಳಿಯಿಂದ ಒಂದು 400-500 ಅಡಿ ಅಂತರದಲ್ಲಿರ್ತಕ್ಕಂಥದ್ದು ಇವಾಗ ನಾನು ಹೇಳ್ತಕ್ಕಂಥ ಆಸ್ತಿ. ಈ ಒಂದು ಹಳ್ಳಿಯಿಂದ ಇದೇ ರಸ್ತೆಗಾದಂಗೆ ಅಂಟ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿ. ಇದು ರೀಸೇಲ್ ಆಸ್ತಿ, ರೀಸೇಲ್ ಪ್ರಾಪರ್ಟಿ. ಇವೆಲ್ಲವೂ ಕೂಡ ಈ ಗ್ರಾಮದ ರೈತರ ಆಸ್ತಿಗಳು. ಇಲ್ಲೇನಂತಂದರೆ ಆಸ್ತಿಗಳು ಈ ಭಾಗದಲ್ಲಿ ವಿಶೇಷವಾಗಿರೋದ್ರಿಂದ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಅಂದರೆ ಈಗ ಅದನ್ನು ನಾನು ನಿಮ್ಗೆ ಹೇಳಕ್ಕೆ ಕೊಟ್ಟಿರೋದು. ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಅನನುಕೂಲವಾಗಿರ್ತಕ್ಕಂಥವ್ರು ಹಾಗೆ ಹುರುಳಿ, ಜೋಳ, ರಾಗಿ, ಕಡಲೆಕಾಯಿ ಈ ಥರದ ಕ್ರಾಪ್ಗಳನ್ನ ಹಾಕಂತಾರೆ. ಸೊ ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಈ ಒಂದು ರಸ್ತೆಗೆ ಅಂಟ್ಕೊಂಡಂಗೆ ಉತ್ತರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ ಇರ್ತಕ್ಕಂಥ ಈ ಒಂದು ಆಸ್ತಿ ಇದೆ. ಈ ಒಂದು ಕಲ್ಕಂಬ ಏನಾಗಿದೆಯೋ ಇಷ್ಟು ಕೂಡ ಉತ್ತರ ದಕ್ಷಿಣಾಭಿಮುಖವಾಗಿ ಭಾಳ ಉದ್ದ ಏನೋ ಅಡ್ಡಾಳ್ತ ಜಾಸ್ತಿ ಇದೆ. ಈ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಇವೆರಡು ಹುಣಸೆ ಮರಗಳು, ಅಂದರೆ ಇವರು ಕಲ್ಕಂಬ ಹಾಕಬೇಕಾದ್ರೆ ಒಳಗಡೆಗಾದಂಗೆ ಹಾಕೋಬೋದಾಗಿತ್ತು, ಬಟ್ ಆದರೂ ಹಾಕಿಲ್ಲ, ಒಳಗಡೆಗಾದಂಗೆ ಹಾಕ್ಕೊಂಡಿದ್ದಾರೆ. ಇವೆರಡು ಹುಣಸೆ ಮರಗಳು ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ ಈ ಒಂದು ಆಸ್ತಿಗೆ. ಇದು ನೋಡಿ, ಇದು ಒಂದು ಕಡೆ ರಸ್ತೆ. ಇದು ಅಂದರೆ ಹಿಂಭಾಗಕ್ಕೆ ಈಗ ಒಂದು ಗ್ರಾಮದ ರೈತರ ಆಸ್ತಿಗಳಿಗೆ ಹೋಗೋದಕ್ಕೆ ಇದೊಂದು ರಸ್ತೆ. ಅಂದರೆ ಈ ರಸ್ತೆಯೂ ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ. ಇವರು ಹಿಂದೆ ಇದು ಹೆಂಗೆ ಅಂತಂದರೆ 2014ರಲ್ಲಿ ಇದೇ ಊರನ್ನ ರೈತರಿಂದ ತಗೊಂಡಿರ್ತಿರು ಒಬ್ಬರು. ಅದಾದ ಮೇಲೆ 2022ರಲ್ಲೋ ಏನೋ ಇನ್ನೊಬ್ರಿಗಾಗಿದೆ. ಈಗ ಇದಕ್ಕೆ ಪಂಪ್ಸೆಟ್ ಮಾಡಿದ್ರು ಇವರು. ಪಂಪ್ಸೆಟ್ ಮಾಡಿ ಸ್ವಲ್ಪ ವಾಟ್ರು ಕೂಡ ಹಚ್ಚಗಟ್ಟಾಗಿದೆ, ಸರ್ವಿಸು ಕೂಡ ಇದೆ. ಜೊತೆಗೆ ಇಲ್ಲೇ ಇದ್ಕೊಳ್ಳೋಣ ಅಂತ ಒಂದು ಚಿಕ್ಕ ಬೇಸ್ಮಠ ಕೂಡ ಮಾಡಿದ್ದಾರೆ. ಬಟ್ ಏನೋ ಅದೃಷ್ಟವಶಾತ್ ಅವ್ರಿಗೆ ಅನಾನುಕೂಲ ಆಯಿತು ಅಂತ ಅನಿಸುತ್ತೆ. ಸೊ ಹಂಗೆ ಇಟ್ಟೋಗಿದ್ದಾರೆ. ನೋಡಿ, ಹುಳಿ ಇದೆ, ನಿಮ್ಗೆ ವಾಟ್ರ್ ಇದೆ, ನೋಡಿ ಎಲೆಕ್ಟ್ರಿಕ್ ಸರ್ವಿಸು ಎಲ್ಲ ಇದೆ. ಈ 7 ಎಕರೆ 12 ಕುಂಟೆಗೆ ಒಬ್ಬರೇ ಓನರು, 5 RTC. ಇದೇ ಊರನ್ನ ರೈತರಿಂದ ಒಬ್ರಿಗೆ ಆಗಿದ್ದಂಥ ಆಸ್ತಿ. ನಾನು ಆಗಲೇ ಹೇಳ್ದಂಗೆ ಈ ಒಂದು ರಸ್ತೆ ಈಸ್ಟ್ ವೆಸ್ಟ್ ಇದೆ. ಈ ಒಂದು ರಸ್ತೆ ಇದು ಸಂಪೂರ್ಣ ರೆಡ್ ಸಾಯಿಲು. ಈ ಭಾಗದಲ್ಲಿ ನಾನು ಆಗಲೇ ಹೇಳ್ದಂಗೆ ವಿಶೇಷವಾಗಿ ಆಸ್ತಿಗಳಿರೋದ್ರಿಂದ ಪ್ರತಿಯೊಬ್ಬ ರೈತನಿಗೂ ಕೂಡ ಕಡಿಮೆ ಅಂದರೂ 4ರಿಂದ 5 ಎಕರೆ ಇದೆ ಒಬ್ಬೊಬ್ಬರಿಗೆ. ನೋಡಿ, ಇಲ್ಲಿ ತನಕ ಬರ್ತದೆ. ನೋಡಿ, ಇಲ್ಲಿ ಬಂದು ಹೆಂಡಾಗುತ್ತೆ. ಸಂಪೂರ್ಣ ಈ ಲ್ಯಾಂಡ್ ಒಳಗಡೆ ಮಾವಿನ ಸೊಸೆ ಹಾಕವ್ರೆ ಸಂಪೂರ್ಣವಾಗಿ. ಒಂದೊಂದೂವರೆ ಎಕರೆ 2 ಎಕರೆ ಅಷ್ಟು ಸ್ವಲ್ಪ ಎಂಟಿ ಲ್ಯಾಂಡ್ ಇದೆ. ಜೊತೆಗೆ ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಹೋಗ್ತಾ. ಈ ಒಂದು ರಸ್ತೆ ನೋಡಿ ಹಿಂಗೆ ಈ ಗ್ರಾಮದ ಇನ್ನುಳಿದ ಈ ಒಂದು ರೈತರ ಆಸ್ತಿಗಳಿಗೆ ಹೋಗುತ್ತೆ. ಸಂಪೂರ್ಣ ರೆಡ್ ಸಾಯಿಲು. ನೋಡಿ, ಈ ಒಂದು ರಸ್ತೆ ಹೀಗೆ ಹೋದರೆ ಇನ್ನುಳಿದ ರೈತರ ಆಸ್ತಿಗಳಿಗೆ ಹೋಗುತ್ತೆ. ಆ ರೋಡು ಬಿಟ್ಟು ಇವರು ಕಲ್ಕಂಬ ಹಾಕೊಂಡಿದ್ದಾರೆ. ಈಗ ನಾನು ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ ಆ ಒಂದು ರೋಡ್ಗೆ.
ಅಲ್ಲಿಗೆ ಏನಕ್ಕೆ ಹೋಗಿದೆ ಅಂತಂದರೆ ಈ ಒಂದು ರಸ್ತೆ ಹಿಂಭಾಗದ ತನಕ ಎಲ್ಲಿ ತನಕ ಇದೆ ಅಂತ ನಿಮ್ಗೆ ಹೇಳಲಿಕ್ಕೆ ಹೋಗಿದ್ದೆ ಅಷ್ಟೇ. ಈ ಒಂದು ಮೆಟ್ಲಿಂಗ್ ರಸ್ತೆ ಬಂದು ಈಸ್ಟ್ ವೆಸ್ಟ್ ಇದೆ. ಈ ಡಾಂಬರ್ ರಸ್ತೆ ಬಂದು ಉತ್ತರ ದಕ್ಷಿಣ ಅಭಿಮುಖವಾಗಿದೆ. ಇದು ನಾನಾಗಲೇ ಹೇಳಿದಂಗೆ ಉಂಗ್ಳಪೇಟೆ ಚಾಮರಾಜನಗರ ಹೈವೇಗಿದೆ.